ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ರೂಪಲತಾ. ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇರೋದು ಇಡೀ ಜಗತ್ತೇ ಬೆರಗಿನಿಂದ ನೋಡ್ತಾ ಇರೋ ಒಂದು ವಿಷಯದ ಬಗ್ಗೆ. ಅದು ಬೇರೇನೂ ಅಲ್ಲ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಈ ಇಬ್ಬರ ನಡುವೆ ನಡೆದ ಸೈಲೆಂಟ್ ವಾರ್. ಟ್ರಂಪ್ ಅಂದ್ರೆ ನಿಮಗೆ ಗೊತ್ತು, ಸದಾ ಸುದ್ದಿಯಲ್ಲಿರಬೇಕು, ಸೌಂಡ್ ಮಾಡಬೇಕು, ಎದುರಾಳಿಯನ್ನ ಬೆದರಿಸಬೇಕು ಅನ್ನೋ ಗುಂಗಲ್ಲಿರೋ ವ್ಯಕ್ತಿ. ಎರಡನೇ ಸಲ ಅಮೆರಿಕದ ಅಧ್ಯಕ್ಷರಾಗಿ ಬಂದ ಮೇಲೆ ಅವರು ಮೊದಲು ಟಾರ್ಗೆಟ್ ಮಾಡಿದ್ದೇ ಭಾರತದ ಮೇಲಿದ್ದ ಟ್ಯಾರಿಫ್ಗಳನ್ನ. ಆದರೆ ಮೋದಿ ಅವರು ಯಾವುದೇ ಸದ್ದಿಲ್ಲದೆ ಟ್ರಂಪ್ ಅನ್ನ ಕೆಣಕದೆ ತಾಳ್ಮೆಯಿಂದ ಹೇಗೆ ಈ ಯುದ್ಧ ಗೆದ್ರು ಅನ್ನೋದೇ ಒಂದು ರೋಚಕ ಸ್ಟೋರಿ. ಅದೇನು ಅಂತ ಡಿಟೇಲ್ ಆಗಿ ನೋಡೋಣ. ಒಂದು ಕಾಲ ಇತ್ತು, ಟ್ರಂಪ್ ಭಾರತದ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ಭಾರತ ನಮ್ಮ ಮೇಲೆ ಅತಿಯಾದ ಸುಂಕ ಹಾಕ್ತಿದೆ, ಸೊ ನಾವು ಕೂಡ ಸುಮ್ಮನೆ ಬಿಡಲ್ಲ ಅಂತ ಅಬ್ಬರಿಸುತ್ತಾ ಭಾರತದ ಸರಕುಗಳ ಮೇಲೆ ಬರೋಬ್ಬರಿ 50% ಟ್ಯಾರಿಫ್ ಹೇರಿದ್ರು. ಅದು ಭಾರತದ ಟೆಕ್ಸ್ಟೈಲ್ಸ್, ಜ್ಯುವೆಲ್ಸ್ ಮತ್ತು ಚರ್ಮದ ಉದ್ಯಮದ ಮೇಲೆ ದೊಡ್ಡ ಹೊಡೆತ ನೀಡಿತ್ತು. ಆದರೆ ಇವತ್ತು ಏನಾಗಿದೆ ನೋಡಿ, ಅದೇ ಟ್ರಂಪ್ ಈಗ ತಣ್ಣಗಾಗಿದ್ದಾರೆ. ಭಾರತದ ಮೇಲಿದ್ದ ಟ್ಯಾರಿಫ್ ಅನ್ನ 18%ಗೆ ಇಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಚೀನಾ ಮತ್ತು ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತಕ್ಕೆ ಈಗ ಅತಿ ಕಡಿಮೆ ಸುಂಕ ದರ ಸಿಕ್ಕಿದೆ. ಅಷ್ಟೇ ಅಲ್ಲ, ರಷ್ಯಾದಿಂದ ನಾವು ತೈಲ ಖರೀದಿಸುವಾಗ ಹಾಕಿದ್ದಂಥ 25% ಹೆಚ್ಚುವರಿ ಸುಂಕನ ಕೂಡ ಟ್ರಂಪ್ ವಾಪಸ್ ಪಡೆದಿದ್ದಾರೆ. ಇದನ್ನೇ ನಾವು ಡಿಪ್ಲೊಮ್ಯಾಟಿಕ್ ವಿನ್ ಅನ್ನೋದು. ಹೇಳಿ ಕೇಳಿ ಮೋದಿ ಮೂಲತಃ ಗುಜರಾತಿಗಳು. ವ್ಯಾಪಾರ ವ್ಯವಹಾರ ಅವರ ರಕ್ತದಲ್ಲೇ ಇದೆ ಅಂತ ಹೇಳ್ಬೋದು. ಟ್ರಂಪ್ ಅವರಂಥ ಡೀಲ್ ಮೇಕರ್ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಟ್ರಂಪ್ ಕತೆ ಹೇಗಂದ್ರೆ, ಯಾರಾದರೂ ಅವರಿಗೆ ಶರಣಾಗಬೇಕು ಅಥವಾ ಅವರ ಈಗೋ ಮೆಚ್ಚಿಸಬೇಕು. ಆದರೆ ಮೋದಿ ಇಲ್ಲಿ ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದರೆ ಮೌನಾನೇ ಆಯುಧವನ್ನಾಗಿ ಮಾಡಿಕೊಂಡ್ರು. ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹವಾರ್ಡ್ ಲುಟ್ನಿಕ್ ಒಂದ್ಸಲ ಹೇಳಿದ್ರು, ಮೋದಿ ಅವರು ಕಳೆದ ವರ್ಷ ಟ್ರಂಪ್ಗೆ ಒಂದು ಫೋನ್ ಕಾಲ್ ಮಾಡಿದರೆ ಸಾಕಿತ್ತು, ದೊಡ್ಡ ಟ್ರೇಡ್ ಡೀಲ್ ಆಗಿರ್ತಿತ್ತು ಅಂತ. ಆದರೆ ಮೋದಿ ಫೋನ್ ಮಾಡಲಿಲ್ಲ. ಯಾಕೆ ಗೊತ್ತಾ? ಟ್ರಂಪ್ ಷರತ್ತುಗಳಿಗೆ ಒಪ್ಪಿ ವ್ಯವಹಾರ ಮಾಡೋದು ಭಾರತಕ್ಕೆ ಇಷ್ಟವಿರಲಿಲ್ಲ. ಇಲ್ಲಿ ಮೋದಿ ತಮ್ಮ ಸ್ವಾಭಿಮಾನ ಮತ್ತು ದೇಶದ ಹಿತಾಸಕ್ತಿ ಎರಡನ್ನೂ ಕೂಡ ಬಿಟ್ಟುಕೊಡ್ಲಿಲ್ಲ. ಇಲ್ಲೊಂದು ಮಜಾ ಏನು ಗೊತ್ತಾ? ಟ್ರಂಪ್ ಅಹಂಕಾರಕ್ಕೆ ಸಾಣೆ ಹಿಡಿಯೋಕೆ ಪಾಕಿಸ್ತಾನ ಮುಂದಾಗಿತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಟ್ರಂಪ್ ಪ್ರೀತಿ ಗಳಿಸೋಕೆ ಕ್ರಿಪ್ಟೋ ಡೀಲ್, ಖನಿಜಗಳ ವ್ಯವಹಾರ, ಹೀಗೆ ಏನೆಲ್ಲ ಕಸರತ್ತು ಮಾಡಿದ ಅಂದರೆ ಅದನ್ನು ಹೇಳೋಕೆ ಒಂದು ವಿಡಿಯೋ ಮಾಡ್ಬೋದು ಬಿಡಿ. ಅಷ್ಟೆಲ್ಲ ಮಾಡಿ ಟ್ರಂಪ್ ಹತ್ರ ಗುಡ್ ಬೈ ಅನಿಸ್ಕೊಂಡ. ಬಟ್ ಮೋದಿ ಹಾಗೆ ಮಾಡಲಿಲ್ಲ. ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿ ಮಹತ್ವಾಕಾಂಕ್ಷೆಗೆ ಯಾವುದೇ ಬೆಂಬಲ ಕೊಡಲಿಲ್ಲ. ಅಷ್ಟೇ ಅಲ್ಲ, ಜೂನ್ 17ನೇ ತಾರೀಕು ನಡೆದಂಥ ಫೋನ್ ಕರೆಯ ನಂತರ ಮೋದಿ ಟ್ರಂಪ್ ಅವರ ಸುಮಾರು 4 ಕರೆಗಳನ್ನು ಕೂಡ ಸ್ವೀಕರಿಸಲೇ ಇಲ್ವಂತೆ. ಇದು ಟ್ರಂಪ್ ಅಹಂಗೆ ಪೆಟ್ಟು ಕೊಟ್ಟಿತ್ತು. ಹಾಗಾಗಿಯೇ ಭಾರತದ ಮೇಲೆ 50% ಟ್ಯಾರಿಫ್ ಬಿದ್ದಿದ್ದು ಅಂತ ಕೆಲವರು ಮಾತಾಡೋದುಂಟು. ಆದರೆ ಮೋದಿ ಗಾಬರಿಯಾಗಲಿಲ್ಲ. ತಾಳ್ಮೆಯಿಂದ ಕಾದು ನೋಡುವಂಥ ತಂತ್ರವನ್ನು ಅನುಸರಿಸಿದ್ರು. ಇಷ್ಟೆಲ್ಲ ಆಗುವಾಗ ಭಾರತ ಅಮೆರಿಕ ಒಂದನ್ನೇ ನಂಬಿ ಕುಳಿತುಕೊಳ್ಳಲಿಲ್ಲ. ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹೇರುತ್ತಿದ್ದಂತೆ ಭಾರತ ಬೇರೆ ದೇಶಗಳ ಕಡೆ ಮುಖ ಮಾಡ್ತು. ಬ್ರಿಟನ್, ನ್ಯೂಜಿಲೆಂಡ್ ಜೊತೆಗೆ ಓಮನ್ ದೇಶಗಳ ಜೊತೆ ಸದ್ದಿಲ್ಲದೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿತು. ಇದರ ಜೊತೆಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯೋ ಭಾರತ ಯುರೋಪಿಯನ್ ಯೂನಿಯನ್ ಒಪ್ಪಂದ ಕೆಲವೇ ದಿನಗಳ ಹಿಂದೆ ನಡೀತು. ಇದು ಟ್ರಂಪ್ಗೆ ವಾರ್ನಿಂಗ್ ಬೆಲ್ ಕೊಡ್ತು. ಅಮೆರಿಕದ ಜೊತೆ ಕಿತ್ತಾಡಿದ್ರೆ ಭಾರತಕ್ಕೆ ನಷ್ಟವಿಲ್ಲ, ಭಾರತಕ್ಕೆ ಬೇರೆ ದಾರಿಗಳಿವೆ ಅನ್ನೋ ಸಂದೇಶ ರವಾನೆ ಆಯಿತು. ಇದರಿಂದಲೇ ಟ್ರಂಪ್ ಕೊನೆಗೂ ಮಣಿಯಬೇಕಾಯಿತು. ಭಾರತ ವಿಶ್ವಾಸಾರ್ಹ ಪಾಲುದಾರ ಅನ್ನೋದು ಜಗತ್ತಿಗೆ ಸಾಬೀತಾಯಿತು. ಅಂದಹಾಗೆ ರಾಜತಾಂತ್ರಿಕತೆಯಲ್ಲಿ ದೋಸ್ತಿ ಅನ್ನೋದು ಬಹಳ ಮುಖ್ಯ. ಮೋದಿ ಅಮೆರಿಕಕ್ಕೆ ಒಂದು ಪಾಠ ಕಲಿಸೋಕೆ ರಷ್ಯಾ ಮತ್ತು ಚೀನಾದ ಜೊತೆಗಿನ ಸಂಬಂಧವನ್ನ ಬಳಸಿಕೊಂಡ್ರು. ಕಳೆದ 7 ವರ್ಷಗಳಲ್ಲಿ ಮೊದಲ ಸಲ ಮೋದಿ ಚೀನಾಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಜೊತೆ ನಗುತ್ತಾ ಹರಟೆ ಹೊಡೆಯುತ್ತಿರೋ ಫೋಟೋ ಕೂಡ, ವಿಡಿಯೋಗಳು ಕೂಡ ವೈರಲ್ ಆದವು.
ಇದನ್ನ ನೋಡಿದ ಟ್ರಂಪ್ಗೆ ಒಂದು ರೀತಿ ಹೊಟ್ಟೆ ಉರಿ ಶುರುವಾಯಿತು. ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ನಾವು ಭಾರತ ಮತ್ತು ರಷ್ಯಾವನ್ನು ಚೀನಾಗೆ ಬಿಟ್ಟುಕೊಟ್ಟ ಹಾಗೆ ಕಾಣ್ತಿದೆ ಅಂತೆಲ್ಲ ಕಳವಳ ವ್ಯಕ್ತಪಡಿಸಿದ್ರು. ಅಂದರೆ ಅಮೆರಿಕನ ಬಿಟ್ಟು ಭಾರತ ಚೀನಾ ರಷ್ಯಾ ಬಣಕ್ಕೆ ಹೋಗಬಹುದು ಅನ್ನುವಂಥ ಭಯ ಟ್ರಂಪ್ನ ಕಾಡೋಕ್ ಶುರುವಾಯಿತು. ಈ ಒಂದು ದೃಶ್ಯವೇ ಟ್ರಂಪ್ನ ಮಾತುಕತೆಗೆ ಬರೋ ಹಾಗೆ ಮಾಡ್ತು. ಹಾಗಂತ ಭಾರತ ಜಸ್ಟ್ ಸೈಲೆಂಟ್ ಆಗಿತ್ತಾ? ಇಲ್ಲ, ಬಟ್ ಸದ್ದೇ ಇಲ್ಲದೆ ತನ್ನ ಕೆಲಸವನ್ನ ಮಾಡ್ತಿತ್ತು. ಅಮೆರಿಕಾದ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಟ್ರೈ ಮಾಡ್ತು. ಅಷ್ಟೇ ಅಲ್ಲ, ಅಮೆರಿಕಾದಿಂದ ಬರುವ ದ್ವಿದಳ ಧಾನ್ಯಗಳ ಮೇಲೆ ಭಾರತ 30% ಟ್ಯಾರಿಫ್ ಹಾಕ್ತು. ಇಲ್ಲಿ ವಿಶೇಷವೇನು ಗೊತ್ತಾ? ಇದನ್ನ ಭಾರತ ಯಾವುದೇ ದೊಡ್ಡ ಪ್ರಚಾರವಿಲ್ಲದೆ ಮಾಡಿತ್ತು. ಅಬ್ಬರ ಮಾಡಿದ್ರೆ ಟ್ರಂಪ್ ಮತ್ತೆ ರೊಚ್ಚಿಗೆದ್ದೇ ಬರ್ತಿದ್ರೋ ಏನೋ. ಆದರೆ ಮೋದಿ ಸರ್ಕಾರ ಇದನ್ನ ಅತ್ಯಂತ ಪ್ರಬುದ್ಧವಾಗಿ ನಿಭಾಯಿಸಿತು. ಸದ್ಯ ಈಗಾಗಿರೋ ಈ ಒಪ್ಪಂದದ ನಂತರ ಟ್ರಂಪ್ ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಬರ್ಕೊಂಡಿದ್ದಾರೆ. ಭಾರತ ನಮ್ಮಿಂದ $500 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಖರೀದಿಸಲಿದೆ ಅಂದಿದ್ದಾರೆ. ಆದರೆ ಭಾರತದ ಕಡೆಯಿಂದ ಇಂಥ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. 2024ರಲ್ಲಿ ಭಾರತ ಅಮೆರಿಕಾದಿಂದ ಖರೀದಿಸಿದ್ದು ಕೇವಲ $41.5 ಬಿಲಿಯನ್ ಸರಕುಗಳನ್ನು ಮಾತ್ರ. ಅಂದ ಮೇಲೆ $500 ಬಿಲಿಯನ್ ತಲುಪೋಕೆ ದಶಕಗಳೇ ಬೇಕಾಗಬಹುದು. ಅಂದರೆ ಟ್ರಂಪ್ ತಮ್ಮ ಜನರಿಗೆ ಈ ಒಪ್ಪಂದನ ಒಂದು ದೊಡ್ಡ ವಿಜಯ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು ಎದ್ದು ಕಾಣ್ತಿದೆ. ಆದರೆ ಅಸಲಿ ಆಟದಲ್ಲಿ ಗೆದ್ದಿರೋದು ಭಾರತ. ಈ ಟ್ಯಾರಿಫ್ ಕಡಿತದಿಂದ ಸಾಮಾನ್ಯ ಭಾರತೀಯನಿಗೆ ಏನು ಲಾಭ? ಈ ಪ್ರಶ್ನೆಗೆ ಒಂದು ಲೈನ್ನಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ದೇಶದ ಜವಳಿ ಮತ್ತು ಚರ್ಮದ ಉತ್ಪನ್ನಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಮತ್ತೆ ಕಮ್ಮಿ ರೇಟ್ ಆಗ್ತವೆ. ರಫ್ತು ಹೆಚ್ಚಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗುತ್ತೆ. ರಷ್ಯಾದ ತೈಲದ ಮೇಲೆ ಸುಂಕ ಇಲ್ಲದಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ದರಗಳು ಕಂಟ್ರೋಲ್ ಮಾಡಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಟ್ರಂಪ್ ಆರ್ಭಟಕ್ಕೆ ಮೋದಿ ಮೌನವೇ ಮದ್ದಾಗಿದೆ. ಎದುರಾಳಿ ಅಬ್ಬರಿಸುವಾಗ ನಾವು ಸುಮ್ಮನಿದ್ದು ನಮ್ಮ ಶಕ್ತಿಯನ್ನ ತೋರಿಸಿದ್ರೆ ಸಾಕು, ಎಂಥ ದೊಡ್ಡಣ್ಣನೂ ಕೂಡ ಕೆಳಗೆ ಬರಲೇಬೇಕು ಅನ್ನೋದನ್ನ ಭಾರತ ಸಾಧಿಸಿ ತೋರಿಸಿದೆ. ಇದು ಬರೀ ವ್ಯಾಪಾರ ಒಪ್ಪಂದವಲ್ಲ, ಭಾರತದ ಬದಲಾದ ಹೊಸ ಶಕ್ತಿಯ ಪ್ರದರ್ಶನ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದದ ಸಣ್ಣ ಪುಟ್ಟ ಮತ್ತಷ್ಟು ವಿವರಗಳು ಹೊರಬರ್ತವೆ. ಅಲ್ಲಿಯವರೆಗೂ ನಾವು ಈ ಸೈಲೆಂಟ್ ಡಿಪ್ಲೊಮಸಿಯ ಸಕ್ಸಸ್ನ ಸಂಭ್ರಮಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.